ಓಂ ಶಾಂತಿ. ಇಂದಿನ ಮುರಳಿ ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಧುರಾತಿ ಮಧುರ ಮಕ್ಕಳೇ, ಇವತ್ತಿನ ಜ್ಞಾನದ ವಿಚಾರಗಳನ್ನ ಶುರು ಮಾಡೋಕ್ಕೂ ಮುಂಚೆ ನಾವೆಲ್ಲರೂ ಒಂದು ಸಣ್ಣ ಘಟನೆಯನ್ನ ಕಲ್ಪನೆ ಮಾಡಿಕೊಳ್ಳೋಣ. ಖಂಡಿತ. ಕಥೆಗಳ ಮೂಲಕ ವಿಚಾರ ಬೇಗ ಅರ್ಥ ಆಗುತ್ತೆ ಅಲ್ವಾ? ಹೌದು. ನೋಡಿ, ಒಂದು ದೊಡ್ಡ ರೈಲ್ವೆ ಸ್ಟೇಷನ್, ತುಂಬಾ ಜನ ಇದ್ದಾರೆ. ಅಲ್ಲಿ ಗೋಡೆ ಮೇಲೆ ಒಂದು ದೊಡ್ಡ ಗಡಿಯಾರ ಇದೆ. ಒಬ್ಬ ಪ್ರಯಾಣಿಕ ತನ್ನ ರೈಲು ಹಿಡಿಯೋಕೆ ಅಂತ ಉಸಿರು ಬಿಗಿ ಹಿಡಿದುಕೊಂಡು ಓಡಿ ಬರ್ತಿದ್ದಾನೆ. ಪಾಪ ಆತುರದಲ್ಲಿರ್ತಾನೆ. ನಿಜ. ಆದ್ರೆ ಏನಾಗುತ್ತೆ ಅಂದ್ರೆ, ಆ ಗಡಿಯಾರದ ಮುಳ್ಳು ಕೇವಲ 1 ನಿಮಿಷ ಮುಂದೆ ಹೋಗಿರುತ್ತೆ. ಜಸ್ಟ್ 60 ಸೆಕೆಂಡು. ಆ 1 ನಿಮಿಷದ ವ್ಯತ್ಯಾಸದಿಂದ ಅರೆ, ಅವನ್ ರೈಲು ಕಣ್ಮುಂದೆ ಹೊರಟೋಗುತ್ತೆ ಅಲ್ವಾ? ನಿಖರವಾಗಿ ಅವನ ಇಡೀ ಪ್ರಯಾಣ ಸೇರ್ಬೇಕಾದ ಗುರಿ ಎಲ್ಲವೂ ಆ 1 ನಿಮಿಷದ ವಿಳಂಬದಿಂದ ಬದಲಾಗಿಬಿಡುತ್ತೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಈ ಅಕ್ಯುರಸಿ ಅಥವಾ ನಿಖರತೆ ತಪ್ಪಿದ್ರೆ ಪರಿಣಾಮಗಳು ಹೀಗಿರತ್ತೆ. ಬಾಬಾ ಹೇಳ್ತಾರೆ, ನಾವು ಈಗ ಇರೋದು ಸಂಗಮ ಯುಗದಲ್ಲಿ. ಈ ಸಂಗಮ ಯುಗ ಅನ್ನೋದು ಕೇವಲ ಒಂದು ಸಮಯ ಅಲ್ಲ, ಇದು ಮನುಷ್ಯರ ಪ್ರಜ್ಞೆಯೇ ಸಂಪೂರ್ಣವಾಗಿ ಬದಲಾಗುವಂತಹ ಒಂದು ಮಹತ್ವದ ಘಟ್ಟ. ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ ಹಾಗೆ. ಹೌದು. ಇಲ್ಲಿನ ಪ್ರತಿಯೊಂದು ಕ್ಷಣವೂ ನಮ್ಮ ಭವಿಷ್ಯದ 21 ಜನ್ಮಗಳ ಅಡಿಪಾಯವನ್ನ ನಿರ್ಮಾಣ ಮಾಡುತ್ತೆ. ಆ ಗಡಿಯಾರದ ಮುಳ್ಳಿನಷ್ಟೇ ನಿಖರತೆ ನಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮಗಳಲ್ಲಿರಬೇಕು. ನಿಜ. ಸ್ವಲ್ಪವೂ ಏರುಪೇರಾದರೂ ನಾವು ಗುರಿ ತಲುಪುವಲ್ಲಿ ಹಿಂದೆ ಬೀಳ್ತೀವಿ. ಆದರೆ ಇಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ. ಈ ನಿಖರತೆ ಎನ್ನುವುದು ಕೇಳಲು ಚೆನ್ನಾಗಿದೆ, ಅದೇ ದೈನಂದಿನ ಜೀವನದಲ್ಲಿ ಇದು ಒಂದು ರೀತಿಯ ಮಾನಸಿಕ ಒತ್ತಡ ತರಲ್ವಾ? ಅಂದ್ರೆ ಪ್ರತಿ ಹೆಜ್ಜೆಯಲ್ಲೂ ನಾನು ಸರಿಯಾಗಿದ್ದೇನಾ ಅಂತ ಯೋಚಿಸ್ತಾ ಕೂತ್ರೆ? ಹೌದು, ಸಹಜತೆ ಕಳೆದೋಗಲ್ವಾ ಅಂತ. ಇದು ಸಹಜವಾಗಿ ಬರುವಂಥ ಪ್ರಶ್ನೆನೆ. ಆದ್ರೆ ಬಾಬ್ದಾದ ಹೇಳ್ತಾರೆ, ಆಧ್ಯಾತ್ಮಿಕ ನಿಖರತೆ ಅಂದ್ರೆ ರೋಬೋಟ್ ತರ ಯಾಂತ್ರಿಕವಾಗಿ ಕೆಲಸ ಮಾಡೋದಲ್ಲ. ಇದು ಆಂತರಿಕ ಶುದ್ಧತೆಯಿಂದ ಬರುವಂತಹ ಒಂದು ಸಹಜ ಹರಿವು. ಓಹೋ, ಅಂದ್ರೆ ಒಳಗಿನಿಂದ ಬರುವಂಥದ್ದು. ಖಂಡಿತ. ಒತ್ತಡ ಬರೋದು ಯಾವಾಗ ಅಂದ್ರೆ ನಮ್ಮ ಆಂತರಿಕ ಉದ್ದೇಶಕ್ಕೂ ನಮ್ಮ ಬಾಹ್ಯ ನಡವಳಿಕೆಗೂ ತಾಳೆಯಾಗದಿದ್ದಾಗ ಮಾತ್ರ. ಇದನ್ನೇ ಬಾಬಾ ಇಂದಿನ ಮುರಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಹೌದು, ಆ ಎಚ್ಚರಿಕೆ ಇಂದಿನ ಮುರಳಿಯ ತಲೆಬರಹದಲ್ಲೇ ಪ್ರತಿಧ್ವನಿಸುತ್ತಿದೆ. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಸೇವಾಧಾರಿ ಮಕ್ಕಳೇ, ಸೇವೆಯಲ್ಲಿ ವಿಘ್ನವಾಗುವಂತಹ ಯಾವುದೇ ಕಾರ್ಯ ಮಾಡಬಾರದು ಅಂತ. ನೋಡಿ, ಸೇವಾಧಾರಿಗಳು ಅಂದ್ರೆ ಕೇವಲ ಭೌತಿಕವಾಗಿ ಕೆಲಸ ಮಾಡೋವರಲ್ಲ. ಬಾಬ್ದಾದ ಹೇಳ್ತಾರೆ, ನಮ್ಮ ಅಸ್ತಿತ್ವದಿಂದ ಅಂದ್ರೆ ನಮ್ಮ ಆಚರಣೆಯಿಂದಲೇ ಸೇವೆ ಮಾಡಬೇಕು ಅಂತ. ಆದ್ರೆ ನಮ್ಮಿಂದಲೇ ವಿಘ್ನ ಹೇಗೆ ಉಂಟಾಗತ್ತೆ? ಬಹಳ ಸೂಕ್ಷ್ಮವಾದ ವಿಚಾರ ಇದು. ನಾವು ಈಶ್ವರನ ಪ್ರತಿನಿಧಿಗಳಲ್ವಾ? ಪ್ರಪಂಚದವರು ನಮ್ಮ ಮುಖದಲ್ಲಿ ಪರಮಪಿತನನ್ನ ಹುಡುಕ್ತಾರೆ. ನಾವು ಬಾಯಿಯಲ್ಲಿ ದೊಡ್ಡ ದೊಡ್ಡ ಜ್ಞಾನದ ಮಾತು ಆಡಿ ನಮ್ಮ ನಡವಳಿಕೆಯಲ್ಲಿ ಕೋಪ ಅಥವಾ ಅಹಂಕಾರ ಇದ್ರೆ, ಹೌದು, ಆ ತಪ್ಪು ನಡವಳಿಕೆಯೇ ಸೇವೆಗೆ ದೊಡ್ಡ ವಿಘ್ನ ಆಗತ್ತೆ. ಹೊಸಬರು ಜ್ಞಾನಕ್ಕೆ ಬರೋ ಬದಲು ನಮ್ಮನ್ನ ನೋಡಿ ದೂರ ಹೋಗ್ತಾರೆ. ಹಾಗಾಗಿ ನಮ್ಮ ಸಣ್ಣ ಅಜಾಗರೂಕತೆ ಕೂಡ ಈ ಈಶ್ವರೀಯ ಕಾರ್ಯದಲ್ಲಿ ಅಡೆತಡೆ ಉಂಟು ಮಾಡಬಾರ್ದು. ಅಂದ್ರೆ ನಾವು ಮಾಡುವ ಸೇವೆ ಇತರರನ್ನ ಆಕರ್ಷಿಸಬೇಕು. ಖಂಡಿತ. ಇದೇ ಇಂದಿನ ಮುರಳಿಯ ಪ್ರಮುಖ ಪ್ರಶ್ನೆ ಕೂಡ ಹೌದು. ಸಂಗಮ ಯುಗದಲ್ಲಿ ಬಹಳ ಆಕ್ಯುರೇಟ್ ಆಗ್ಬೇಕಾಗಿದೆ. ಯಾರು ಆಕ್ಯುರೇಟ್ ಆಗಲು ಸಾಧ್ಯ ಅಂತ ಬಾಬಾ ಕೇಳಿದ್ದಾರೆ. ಇದಕ್ಕೆ ಬಾಬಾ 4 ಹಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮೊದಲನೇದು, ಯಾರು ಸತ್ಯ ತಂದೆಯ ಜತೆ ಸದಾ ಸತ್ಯವಾಗಿರ್ತಾರೆ, ಅಂದ್ರೆ ಒಳಗೊಂದೂ ಹೊರಗೊಂದೂ ಇರಬಾರ್ದು. ಪಾರದರ್ಶಕತೆ ಇರಬೇಕು, ನಿಖರವಾಗಿ. ಎರಡನೇದು, ಯಾರು ಶಿವತಂದೆಯ ವಿನ ಬೇರೆ ವ್ಯರ್ಥ ಮಾತುಗಳಲ್ಲಿ ತಮ್ಮ ಸಮಯ ಕಳೆಯೋದಿಲ್ಲವೋ ಅವರು. ಮೂರನೇದು, ಪ್ರತಿ ಹೆಜ್ಜೆಯಲ್ಲೂ ಶ್ರೀವ್ರತದಂತೆ ನಡೆಯೋರು. ಮತ್ತು ನಾಲ್ಕನೇದು, ಯಾವುದೇ ತಪ್ಪು ಮಾಡದವರು. ಈ ಗುಣಗಳು ಯಾರಲ್ಲಿ ಇರುತ್ತೋ ಅವರೇ ನಿಜವಾದ ಅಕ್ಯುರೇಟ್ ಮಕ್ಕಳು ಅಂತ ಬಾಬಾ ಹೇಳ್ತಾರೆ. ಇದನ್ನ ಕೇಳಿದಾಗ ನನಗೊಂದು ಮಾಡರ್ನ್ ಟೆಕ್ನಾಲಜಿಯ ಉದಾಹರಣೆ ನೆನಪಾಗ್ತದೆ. ನಮ್ಮ GPS ಇದೆಯಲ್ಲ, ಅದು. GPS ನ್ಯಾವಿಗೇಷನ್ ಅಲ್ವಾ? ಹೌದು. ಅದು ಹೇಗೆ ಕನೆಕ್ಟ್ ಆಗುತ್ತೆ ನೋಡಿ, ನಾವು ಹೊಸ ಊರಿಗೆ ಹೋದಾಗ GPS ಬಳಸ್ತೀವಿ. ಅದು ಬಲಕ್ಕೆ ತಿರುಗಿ ಅಂದಾಗ ನಾವು ಎಡಕ್ಕೆ ತಿರುಗಿದ್ರೆ ದಾರಿ ತಪ್ಪಿ ಯಾವುದೋ ಕತ್ತಲ ಗಲ್ಲಿಯಲ್ಲಿ ಸಿಕ್ಕಾಕೊಳ್ತೀವಿ. ಹೌದು, ಶ್ರೀಮತ ಕೂಡ ನಮ್ಮ ಆಧ್ಯಾತ್ಮಿಕ GPS ಇದ್ದ ಹಾಗೆ. ಆದ್ರೆ ನಾವು ತಪ್ಪು ದಾರಿಯಲ್ಲಿ ಹೋದಾಗ GPS ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಬದಲಿಗೆ ಹೊಸ ದಾರಿ ಹುಡುಕಿ ರೀಕ್ಯಾಲ್ಕುಲೇಟ್ ಮಾಡುತ್ತೆ. ಆಧ್ಯಾತ್ಮಿಕ ಜೀವನದಲ್ಲೂ ಬಾಬಾರವರ ಶ್ರೀಮತ ನಮಗೆ ಇದೇ ರೀತಿ ಮರುಮಾರ್ಗದರ್ಶನ ನೀಡುತ್ತೆ ಅಲ್ವಾ? ಎಂಥ ಅದ್ಭುತವಾದ ಹೋಲಿಕೆ. ಹೌದು, ಬಾಪ್ದಾದ ಹೇಳ್ತಾರೆ, ತಂದೆಯು ಕ್ಷಮಾಸಾಗರ. ನೀವು ತಪ್ಪು ಮಾಡಿದ್ದಾಗ ತಂದೆ ನಿಮ್ಮ ಕೈಬಿಡಲ್ಲ,
ಶ್ರೀಮತ ಮತ್ತೆ ಸರಿಯಾದ ದಾರಿ ತೋರ್ಸುತ್ತೆ. ಆದ್ರೆ ಇಲ್ಲೊಂದು ಸೂಕ್ಷ್ಮ ಇದೆ. GPS ರೀಕ್ಯಾಲ್ಕುಲೇಟ್ ಮಾಡಿದ್ರೂ ನಾವು ತಪ್ಪು ದಾರಿಯಲ್ಲಿ ಕಳೆದ ಸಮಯ, ಆ ವ್ಯರ್ಥ ಆದ ಶಕ್ತಿ ವಾಪಸ್ ಬರಲ್ಲ ಅಲ್ವಾ? ಹೌದು, ಸಂಗಮ ಯುಗನೇ ಬಹಳ ಚಿಕ್ಕದು. ನಾವು ಪದೇ ಪದೇ ತಪ್ಪು ಮಾಡ್ತಾ ಹೋದ್ರೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೆ ಚಾಚೂ ತಪ್ಪದೆ GPS ಪಾಲಿಸ್ಬೇಕು ಅಂತ ಬಾಬಾ ಒತ್ತು ನೀಡ್ತಾರೆ. ಬಹಳ ಆಳವಾದ ವಿಶ್ಲೇಷಣೆ. ಸಮಯ ವ್ಯರ್ಥ ಆದ್ರೆ ನಾವು ಪಡೆಯುವ ಆಸ್ತಿಯಲ್ಲೂ ವ್ಯತ್ಯಾಸ ಆಗತ್ತೆ. ಮುರಳಿಯ ಮುಂದಿನ ಭಾಗದಲ್ಲಿ ಬಾಬಾ ಬೇಹದ್ದಿನ ತಂದೆ ಮತ್ತು ಅವರು ನೀಡುವ ಆಸ್ತಿಯ ಬಗ್ಗೆ ಮಾತಾಡಿದ್ದಾರೆ. ತಂದೆ ಬೇಹದ್ದಿನ ಸುಖದ ಆಸ್ತಿಯನ್ನ ಕೊಡ್ತಿದ್ದಾರೆ. ಆದ್ರೆ ಅಲ್ಲಿ ಮಹಾರಾಜ ಮಹಾರಾಣಿ ಆಗುವ ಗುರಿಗೂ ಸಾಧಾರಣ ಪ್ರಜೆ ಆಗೋದಕ್ಕೂ ವ್ಯತ್ಯಾಸ ಇದೆ ಅಂತ ಬಾಬಾ ಗಮನ ಸೆಳೆದಿದ್ದಾರೆ. ಅದೇ ನನಗೂ ಆಶ್ಚರ್ಯ. ಎಲ್ಲರೂ ಸ್ವರ್ಗಕ್ಕೆ ಹೋದ್ರೂ ಈ ಅಂತರ ಯಾಕೆ ಬಡುತ್ತೆ? ಯಾಕಂದ್ರೆ ಬಾಬಾ ಹೇಳ್ತಾರೆ, ಸ್ವರ್ಗದಲ್ಲಿ ಎಲ್ಲರೂ ಬರ್ತಾರೆ, ಆದ್ರೆ ಎಲ್ಲರ ಪ್ರಜ್ಞೆಯ ಮಟ್ಟ ಒಂದೇ ಇರಲ್ಲ. ಯಾರು ಈ ಜ್ಞಾನವನ್ನ ಸಂಪೂರ್ಣವಾಗಿ ಅರಗಿಸ್ಕೊಂಡು ನಿಖರವಾದ ಪುರುಷಾರ್ಥ ಮಾಡ್ತಾರೋ ಅವರು ಮೊಟ್ಟಮೊದಲು ಸತ್ಯಯುಗದ ಆದಿಯಲ್ಲಿ ಬರ್ತಾರಲ್ವಾ? ಹೌದು. ಅವರ ಆತ್ಮದಲ್ಲಿ ಸತೋಗುಣದ ಶಕ್ತಿ 100ಕ್ಕೆ 100 ಇರುತ್ತೆ. ಅವರೇ ಮಹಾರಾಜ ಮಹಾರಾಣಿ ಆಗುವರು. ಹಾಗಾದ್ರೆ ಪ್ರಜೆಗಳಾಗುವವರು ಯಾರು? ಯಾರು ಜ್ಞಾನವನ್ನ ಕೇವಲ ಮೇಲ್ನೋಟಕ್ಕೆ ಕೇಳ್ತಾರೆ, ಆದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲವೋ ಅವರು ತಡವಾಗಿ ಬರ್ತಾರೆ. ರಾವಣ ರಾಜ್ಯದ ಕೊನೆಯಲ್ಲಿ ಸ್ವಲ್ಪ ಸುಖ ಪಡೆಯುವಾಗ ಬರ್ತಾರೆ, ಅವರು ಪ್ರಜೆಗಳಾಗ್ತಾರೆ. ಇದು ಸಂಪೂರ್ಣವಾಗಿ ನಮ್ಮ ಈಗಿನ ಪುರುಷಾರ್ಥದ ಮೇಲೆ ಅವಲಂಬಿತವಾಗಿದೆ. ಇದು ನಮಗೆ ಸೇವೆಯ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮುದ್ರಿಸುವ ಕಾರ್ಡುಗಳ ಬಗ್ಗೆ ಮುರಳಿಯಲ್ಲಿ ಸ್ಪಷ್ಟವಾದ ಸೂಚನೆ ಇದೆ ಅಲ್ವಾ? ಖಂಡಿತ. ಮುದ್ರಿಸುವ ಕಾರ್ಡುಗಳಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಬೇಹದಿನ ತಂದೆಯ ಖುಷಿಯ ಸಂದೇಶ ಅಂತ ಸ್ಪಷ್ಟವಾಗಿ ಬರಿಬೇಕು ಅಂತ ಬಾಬಾ ಹೇಳಿದ್ದಾರೆ. ಕೇವಲ ಸಂದೇಶ ಮುದ್ರಿಸೋದ್ರಿಂದ ಏನಾಗುತ್ತೆ ಅಂತ ನಿಮ್ಗನ್ಸ್ಬಹುದು. ಹೌದು, ಇದರ ಮಹತ್ವ ಏನು? ಇದು ಕೇವಲ ಒಂದು ಮುದ್ರಣದ ವಿಚಾರ ಅಲ್ಲ. ಬಾಬಾ ಹೇಳ್ತಾರೆ, ಭಾರತವನ್ನ 100ಕ್ಕೆ 100 ಪವಿತ್ರ, ಸುಖ, ಶಾಂತಿಯ ದೈವಿ ಸ್ವರಾಜ್ಯವನ್ನಾಗಿ ಹೇಗೆ ಮಾಡ್ತಿದ್ದಾರೆ ಅನ್ನೋದು ಮನುಷ್ಯರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಈ ಖುಷಿಯ ಸಂದೇಶ ಅವರಲ್ಲಿ ಭರವಸೆ ಮೂಡಿಸ್ಬೇಕು. ಇಲ್ಲಿ ನಮಗೆ ಬ್ರಹ್ಮಕುಮಾರಿ ದಾದೀಜಿಯವರ ನಿಖರತೆ ನೆನಪಾಗುತ್ತೆ. ಹೌದಲ್ವಾ? ದಾದೀಜಿಯವರು ಸೇವೆ ಅಂದ್ರೆ ಎಷ್ಟು ಶ್ರದ್ಧೆ ಇಡ್ತಿದ್ರು. ನಿಜ. ಯಾವುದೇ ಪ್ರದರ್ಶನಿ ಇದ್ರೂ ಆ ಬ್ಯಾನರ್ ಮೇಲಿರುವ ಪ್ರತಿಯೊಂದು ಅಕ್ಷರವೂ ತಂದೆಯ ಸ್ಪಷ್ಟ ಪರಿಚಯ ಕೊಡ್ತಿದ್ಯಾ ಅಂತ ಖುದ್ದಾಗಿ ಚೆಕ್ ಮಾಡ್ತಿದ್ರು. ಅವರ ಪ್ರತಿ ಉಸಿರು ಸೇವೆಗಾಗಿ ಮೀಸಲಾಗಿತ್ತು. ದಾದೀಜಿಯವರ ಆ ಶ್ರದ್ಧೆ ನಿಜಕ್ಕೂ ನಮ್ಗೆಲ್ಲರಿಗೂ ಪಾಠ. ಇನ್ನು ಮುರಳಿಯ ಮುಂದಿನ ಭಾಗಕ್ಕೆ ಹೋದ್ರೆ ಆಹಾರ, ಪಾವನತೆ ಮತ್ತು ಮನುಷ್ಯನ ಪ್ರಜ್ಞೆಯ ಬಗ್ಗೆ ಬಾಬಾ ಮಾತನಾಡಿದ್ದಾರೆ. ಮಂದಿರಗಳ ಉದಾಹರಣೆ ಅಲ್ವಾ? ಶ್ರೀನಾಥ್ ದ್ವಾರ ಮತ್ತು ಜಗನ್ನಾಥಪುರಿ. ಹೌದು. ಒಂದು ಕಡೆ 36 ಪ್ರಕಾರದ ಭೋಜನ, ಇನ್ನೊಂದು ಕಡೆ ಕೇವಲ ಅನ್ನ ಮತ್ತು ಕೊಳಕು ಚಿತ್ರಗಳು. ಇದರ ಹಿಂದಿನ ಅರ್ಥ ಏನು? ಕೇವಲ ಊಟದಿಂದ ಪ್ರಪಂಚದ ಪತನವನ್ನ ವಿವರಿಸಬಹುದಾ? ಬಹಳ ಅದ್ಭುತವಾದ ಪ್ರಶ್ನೆ. ಬಾಬಾ ಇಲ್ಲಿ ಕೇವಲ ಆಹಾರದ ಬಗ್ಗೆ ಮಾತಾಡ್ತಿಲ್ಲ. ಬಾಪ್ತಾದ ಹೇಳ್ತಾರೆ, ಇದು ಆತ್ಮದ ಸತೋಗುಣಿ ಮತ್ತು ತಮೋಗುಣಿ ಸ್ಥಿತಿಗಳ ಬಗ್ಗೆ. ಸತೋಗುಣ ಅಂದ್ರೆ ಸಂಪೂರ್ಣ ಶುದ್ಧತೆ, ಸಮೃದ್ಧಿಯ ಮನಸ್ಥಿತಿ. ದೇವತೆಗಳು ಸತೋಗುಣಿಗಳಾಗಿದ್ರು. ಅದಕ್ಕೆ ಶ್ರೀನಾಥ ದ್ವಾರದಲ್ಲಿ ಅಷ್ಟು ಶುದ್ಧ ಭೋಜನ ಮಾಡ್ತಾರೆ ಅಲ್ವಾ? ನಿಖರವಾಗಿ. ಪಾವನತೆ ಇದ್ದಲ್ಲಿ ಪ್ರಕೃತಿ ಕೂಡ ಸರ್ವಸ್ವವನ್ನು ಕೊಡುತ್ತೆ. ಹಾಗಾದ್ರೆ ಜಗನ್ನಾಥಪುರಿಯಲ್ಲಿ ಕೇವಲ ಅನ್ನದ ನೈವೇದ್ಯ ಮತ್ತು ಆ ವಾಮ ಮಾರ್ಗದ ಚಿತ್ರಗಳು ಏನನ್ನ ಸೂಚಿಸುತ್ತವೆ? ಅದು ಮಾನವನ ಪ್ರಜ್ಞೆಯ ಕುಸಿತವನ್ನ ತೋರಿಸುತ್ತೆ. ಆತ್ಮ ತನ್ನ ಶುದ್ಧತೆ ಕಳೆದುಕೊಂಡು ತಮೋಗುಣಕ್ಕೆ ಬಿದ್ದಾಗ ಸಮೃದ್ಧಿ ನಶಿಸುತ್ತೆ. ಅದೇ ಆ ಕೇವಲ ಅನ್ನದ ನೈವೇದ್ಯ. ಅರೆ, ಎಂಥ ಆಳವಾದ ಅರ್ಥ ಇದೆ ಇದರ ಹಿಂದೆ. ಹೌದು. ಮತ್ತು ಆಂತರಿಕ ಶೂನ್ಯತೆಯನ್ನು ತುಂಬಿಕೊಳ್ಳಲು ಮನುಷ್ಯರು ವಿಕಾರಗಳ ಮೊರೆ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಈ ಇತಿಹಾಸವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಪಾವನತೆಯ ಮಹತ್ವ ತಿಳಿಯುತ್ತೆ. ಅಂದ್ರೆ ನಮ್ಮ ಆಂತರಿಕ ಶುದ್ಧತೆಯೇ ಹೊರಗಿನ ಪ್ರಪಂಚದ ಸಮೃದ್ಧಿಯನ್ನ ನಿರ್ಧರಿಸುತ್ತೆ. ಆದ್ರೆ ಈ ಹಳೆಯ ಪ್ರಪಂಚ ಬದಲಾಗಲು ಪ್ರಕೃತಿಯ ಪಾತ್ರವೂ ಇದೆ ಅಲ್ವಾ? ಮಹಾಭಾರತ ಯುದ್ಧ, ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಬಾಬಾ ಎಚ್ಚರಿಸಿದ್ದಾರೆ. ಅಣುಬಾಂಬುಗಳು, 3ನೇ ಮಹಾಯುದ್ಧ, ಸಮಯವಿಲ್ಲದ ಮಳೆ. ಇವೆಲ್ಲ ಕೇಳಿದಾಗ ಸಾಮಾನ್ಯ ಮನುಷ್ಯರಲ್ಲಿ ತೀವ್ರವಾದ ಭಯ ಹುಟ್ಟುತ್ತೆ. ಈ ಭಯದಿಂದ ನಾವು ಹೊರಬರೋದು ಹೇಗೆ? ಲೌಕಿಕ ದೃಷ್ಟಿಯಿಂದ ಭಯ ಆಗೋದು ಸಹಜ. ಆದ್ರೆ ಬಾಬಾ ಹೇಳ್ತಾರೆ, ಈ ವಿಕೋಪಗಳು ಡ್ರಾಮಾದಲ್ಲಿ ಮೊದಲೇ ನಿಗದಿಯಾಗಿವೆ. ತತ್ವಗಳು ಈಗ ತಮೋಪ್ರಧಾನ ಆಗಿವೆ, ಅಂದ್ರೆ ಸಮತೋಲನ ಕಳೆದುಕೊಂಡಿವೆ. ಅದಕ್ಕೆ ಅತಿಯಾದ ಮಳೆ ಅಥವಾ ಬರಗಾಲ ಬರುತ್ತೆ. ಹೌದು. ಹಳೆಯ ಕೊಳೆಯಿಂದ ತುಂಬಿದ ಪ್ರಪಂಚದ ವಿನಾಶ ಇಲ್ಲದೆ ಹೊಸ ಪಾವನ ಪ್ರಪಂಚದ ಸ್ಥಾಪನೆ ಅಸಾಧ್ಯ. ಅಂದ್ರೆ ಇದನ್ನ ನಾವು
ಕೇವಲ ವಿನಾಶ ಅಂತ ನೋಡಬಾರ್ದು. ಇದೊಂದು ಶುದ್ಧೀಕರಣ ಪ್ರಕ್ರಿಯೆ. ನಿಖರವಾಗಿ. ವಿನಾಶಕಾಲದಲ್ಲಿ ಅಜ್ಞಾನಿಗಳಿಗೆ ವಿಪರೀತ ಬುದ್ಧಿ ಇರುತ್ತೆ, ಭಯಪಡ್ತಾರೆ. ಆದರೆ ಜ್ಞಾನ ಇರೋ ನಮಗೆ ಇದು ಹಳೆಯ ಕಟ್ಟಡ ಕೆಡವಿ ಹೊಸ ಸುಂದರ ಅರಮನೆ ಕಟ್ಟುವ ಪ್ರಕ್ರಿಯೆ. ಖಂಡಿತ. ಈ ಹೊಸ ಪ್ರಪಂಚದ ನೆನಪೇ ನಮಗೆ ಒಂದು ರೀತಿಯ ಆಧ್ಯಾತ್ಮಿಕ ನಶೆಯನ್ನ ಏರಿಸುತ್ತೆ. ಮುರಳಿಯಲ್ಲಿ ಸ್ವದರ್ಶನ ಚಕ್ರ ಮತ್ತು ಆ ನಶೆಯ ಬಗ್ಗೆ ಪ್ರಸ್ತಾಪ ಇದೆ. ಇಲ್ಲಿ ನಮಗೆ ಬ್ರಹ್ಮಬಾಬಾವರ ಅಭ್ಯಾಸ ನೆನಪಾಗುತ್ತೆ. ಹೌದು. ಬಾಬಾ ಲಕ್ಷ್ಮೀನಾರಾಯಣರ ಚಿತ್ರವನ್ನ ನೋಡಿ ಆಂತರ್ಯದಲ್ಲಿ ನಶೆ ಏರಿಸ್ಕೊಳ್ತಿದ್ರು. ಕೇವಲ ಒಂದು ಚಿತ್ರ ನೋಡೋದ್ರಿಂದ ವಾಸ್ತವಿಕತೆ ಹೇಗ್ ಬದಲಾಗುತ್ತೆ? ಮಧುರಾತಿ ಮಧುರ ಮಕ್ಕಳೇ, ಇದು ಕೇವಲ ನಂಬಿಕೆಯಲ್ಲ, ಇದೊಂದು ಆಧ್ಯಾತ್ಮಿಕ ವಿಜ್ಞಾನ. ಬಾಬ್ದಾದ ಹೇಳ್ತಾರೆ, ನೀವು ಯಾವುದರ ಮೇಲೆ ಧ್ಯಾನ ಮಾಡ್ತೀರೋ ಅದೇ ಆಗ್ತೀರಿ. ಓ, ಅಂದ್ರೆ ಆ ದೃಶ್ಯೀಕರಣ ಬಹಳ ಶಕ್ತಿಶಾಲಿ. ಹೌದು. ನಾನು ನಾಳೆ ಇಂಥ ಶ್ರೀಕೃಷ್ಣನಾಗ್ತೀನಿ ಅಂತ ಬಾಬಾ ದೃಢವಾಗಿ ಸಂಕಲ್ಪ ಮಾಡ್ತಿದ್ರು. ಇದು ತತ್ವಂ, ಅಂದ್ರೆ ನೀನೇ ಅದು ಎಂಬ ಭಾವನೆ. ಇದು ಕೇವಲ ಪ್ರಜಾಯೋಗ ಅಲ್ಲ, ರಾಜಯೋಗ ಅಂತ ಬಾಬಾ ಹೇಳೋದು ಇದೇ ಕಾರಣಕ್ಕಲ್ವಾ? ಖಂಡಿತ. ನಮ್ಮ ಬಿಕೆ ಮಹಾರಥಿಗಳ ಅನುಭವಗಳನ್ನ ನೋಡಿ ಅವರು ಜ್ಞಾನವನ್ನ ಬರೀ ಕೇಳಲಿಲ್ಲ, ರಕ್ತಗತ ಮಾಡ್ಕೊಂಡ್ರು. ಲೌಕಿಕದಲ್ಲಿ ಒಬ್ಬ ವಕೀಲ ತನ್ನ ವಿದ್ಯೆಯ ಆಧಾರದ ಮೇಲೆ ಹೇಗೆ ಉನ್ನತ ಸ್ಥಾನ ಪಡಿತಾನೋ ಹಾಗೆ ಈ ಈಶ್ವರೀಯ ವಿದ್ಯೆಯ ಆಧಾರದ ಮೇಲೆ ನಮ್ಮ ಸತ್ಯಯುಗದ ಪದವಿ ನಿರ್ಧಾರ ಆಗುತ್ತೆ. ಹೌದು, ಅವರು ಸದಾ ಆ ಸ್ವಮಾನದಲ್ಲಿ ಇರ್ತಿದ್ರು. ಎಂಥ ಪ್ರೇರಣಾದಾಯಕ ವಿಚಾರ. ಈಗ ನಾವು ಈ ಜ್ಞಾನವನ್ನ ಆಚರಣೆಗೆ ತರುವ ಅಂದ್ರೆ ಇಂದಿನ ಧಾರಣೆಯ ಕಡೆಗೆ ಸಾಗೋಣ. ಮೊದಲನೇ ಅಂಶ, ಒಳಗೆ ಹೊರಗೆ ಸತ್ಯವಾಗಿರಬೇಕು, ವಿದ್ಯೆಯಲ್ಲಿ ಹುಡುಗಾಟಿಕೆ ಮಾಡಬಾರ್ದು ಅಂತ ಇದೆ. ಇಂದಿನ ಕಚೇರಿಯ ರಾಜಕೀಯದ ಮಧ್ಯೆ ಇದು ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ ಅನಿಸ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ಬಾಬಾ ಹೇಳ್ತಾರೆ, ಸತ್ಯತೆ ಎಂಬುದು ನಮ್ಮ ಉಸಿರಾಗ್ಬೇಕು. ಬಾಸ್ ಎದುರು ಒಂದ್ ರೀತಿ, ಅವರ ಹಿಂದೆ ಇನ್ನೊಂದ್ ರೀತಿ ಇರೋದು ಒಳಗೊಂದು ಹೊರಗೊಂದು ಸ್ವಭಾವ. ನಾವು ಎಲ್ಲರ ಜೊತೆ ಒರಟಾಗಿ ವರ್ತಿಸ್ಬೇಕಾಗಿಲ್ಲ, ಆದ್ರೆ ನಮ್ಮ ಮೌಲ್ಯಗಳನ್ನ ಬಿಡಬಾರದು. ಹೌದು. ಹಾಗೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನಿರಂತರತೆ ಇರಬೇಕು. ಇಂದು ಮುರಳಿ ಓದುವುದು, ನಾಳೆ ಬಿಡುವುದು ಇದು ಹುಡುಗಾಟಿಕೆ. ಪೂರ್ಣ ನಿಶ್ಚಯದಿಂದ ಮುನ್ನಡೆಬೇಕು. ಧಾರಣೆಯ 2ನೇ ಅಂಶದಲ್ಲಿ ಖುಷಿಯ ಸಂದೇಶವನ್ನ ಎಲ್ಲರಿಗೂ ಹಂಚುವ ಬಗ್ಗೆ ಇದೆ. ನಮ್ಮ ತನು ಮನ ಧನದಿಂದ ಭಾರತವನ್ನ ಡಬಲ್ ಕಿರೀಟಧಾರಿ ಮಾಡುವ ಸೇವೆ. ಹೊರಗಿನ ಪ್ರಪಂಚದಲ್ಲಿ ಜನ ಡೊನೇಷನ್ ಮೇಲೆ ಸಂಸ್ಥೆ ನಡೆಸ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನಾವು ನಮ್ಮದೇ ತನು ಮನ ಧನ ಬಳಸಿ ಈ ಸೇವೆ ಮಾಡ್ತಿದ್ದೇವೆ. ಯಾಕಂದ್ರೆ ನಾವು ಬೇರೆಯವರಿಗೋಸ್ಕರ ದುಡ್ತಿಲ್ಲ, ನಮ್ಮದೇ ಭವಿಷ್ಯದ ಸ್ವಯಂ ಸ್ವರಾಜ್ಯವನ್ನ ನಿರ್ಮಿಸ್ಕೊತಿದ್ದೀವಿ ಅಲ್ವಾ? ಹೌದು. ಈಗ ಇಂದಿನ ಅತ್ಯಂತ ಮಧುರವಾದ ವರದಾನವನ್ನ ನೋಡೋಣ. ಸದಾ ಪುಣ್ಯದ ಖಾತೆಯನ್ನ ಜಮಾ ಮಾಡುವಂತಹ ಹಾಗೂ ಮಾಡಿಸುವಂತಹ ಮಾಸ್ಟರ್ ಶಿಕ್ಷಕ ಭವ. ಒಬ್ಬ ಮಾಸ್ಟರ್ ಶಿಕ್ಷಕನಾಗಿ ಪುಣ್ಯ ಜಮಾ ಮಾಡೋದು ಹೇಗೆ? ಬಹಳ ಶ್ರೇಷ್ಠ ವರದಾನವಿದು. ಬಾಬಾ ಹೇಳ್ತಾರೆ, ಮಾಸ್ಟರ್ ಶಿಕ್ಷಕನೆಂದ್ರೆ ಕೇವಲ ಬಾಯಿಯಿಂದ ಪಾಠ ಮಾಡುವನಲ್ಲ. ಇಲ್ಲಿ ನಾವು ಮಮ್ಮ ಅವರ ಜೀವನವನ್ನ ನೆನಪಿಸಿಕೊಳ್ಳಬೇಕು. ಹೌದು, ಮಮ್ಮ ಅವರ ಮೌನದಲ್ಲೇ ಒಂದು ಅದ್ಭುತ ಶಕ್ತಿ ಇತ್ತು ಅಂತ ಹಿರಿಯರು ಹೇಳ್ತಾರೆ. ಖಂಡಿತ. ಮಮ್ಮ ಕೇವಲ ಮಾತಿನಿಂದ ಜ್ಞಾನ ನೀಡಲಿಲ್ಲ. ಅವರ ಕರ್ಮ, ದೃಷ್ಟಿ ಎಲ್ಲವೂ ಬೇರೆಯವರಿಗೆ ಪುಣ್ಯ ಜಮಾ ಮಾಡಲು ಪ್ರೇರಣೆ ನೀಡುತ್ತಿತ್ತು. ಅವರ ಸಮ್ಮುಖಕ್ಕೆ ಹೋದ್ರೆ ಸಾಕು, ಪಾಪದ ಸಂಕಲ್ಪಗಳೆಲ್ಲ ನಾಶ ಆಗಿ ಪುಣ್ಯದ ಅಲೆಗಳು ಏಳ್ತಿದ್ವಲ್ವಾ? ನಾವು ಹಾಗೆ ಆಗ್ಬೇಕು. ಹೌದು. ಇನ್ನು ಇಂದಿನ ಸ್ಲೋಗನ್ ಕೂಡ ಅಷ್ಟೇ ಬಲವಾಗಿದೆ. ಸಂಘಟನೆಯ ಮಹತ್ವಿಕೆಯನ್ನ ತಿಳಿದುಕೊಳ್ಳುವವರು ಸಂಘಟನೆಯಲ್ಲಿಯೇ ತನ್ನ ಸುರಕ್ಷತೆಯ ಅನುಭವ ಮಾಡುವರು. ಕೆಲವೊಮ್ಮೆ ಒಬ್ಬಂಟಿಯಾಗಿ ಇರೋದೇ ನೆಮ್ಮದಿ ಅನ್ಸುತ್ತೆ. ಆದ್ರೆ ಬಾಬಾ ಸಂಘಟನೆಗೆ ಯಾಕೆಷ್ಟು ಒತ್ತು ಕೊಡ್ತಾರೆ? ಈ ಈಶ್ವರೀಯ ಪರಿವಾರದ ಸಂಘಟನೆ ಒಂದು ಭದ್ರವಾದ ಕೋಟೆ ಇದ್ದ ಹಾಗೆ. ಒಂದು ಕಟ್ಟಿಗೆಯನ್ನ ಸುಲಭವಾಗಿ ಮುರಿಯಬಹುದು, ಆದ್ರೆ ಹೊರೆಯನ್ನ ಮುರಿಯೋಕಾಗಲ್ಲ. ನಿಖರವಾಗಿ. ನೀವು ಸಂಘಟನೆಯಲ್ಲಿದ್ದಾಗ ಮಾಯೆಯ ಬಿರುಗಾಳಿಯಿಂದ ಸದಾ ರಕ್ಷಣೆ ಸಿಗುತ್ತೆ. ಇನ್ನು ಅಂತಿಮವಾಗಿ ಇಂದಿನ ಅವ್ಯಕ್ತ ಇಶಾರೆಯನ್ನ ನೋಡೋಣ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ ಇದೆ. ಆಧ್ಯಾತ್ಮಿಕ ಹಾದಿಯಲ್ಲಿ ವಿಘ್ನಗಳು ಬರೋದು ಸಹಜ ತಾನೇ? ಖಂಡಿತ ಸಹಜ. ಬಾಬ್ದಾದ ಹೇಳ್ತಾರೆ, ಯಾರು ನಿಶ್ಚಯ ಬುದ್ಧಿಯವರಾಗಿರ್ತಾರೋ ಅವರು ಸದಾ ವಿಜಯಿಕರಾಗ್ತಾರೆ. ಜೀವನದಲ್ಲಿ ಬರುವ ವಿಘ್ನಗಳನ್ನ ನೋಡಿ ಭಯಪಡಬಾರದು. ಆ ವಿಘ್ನಗಳನ್ನ ಕೇವಲ ಒಂದು ಪರೀಕ್ಷೆ ಅಥವಾ ಪೇಪರ್ ಅಂತ ತಿಳ್ಕೋಬೇಕು ಅಲ್ವಾ? ಹೌದು. ಪರೀಕ್ಷೆ ಬಂದಾಗ ಗಾಬರಿಯಾಗೋ ವಿದ್ಯಾರ್ಥಿ ಫೇಲ್ ಆಗ್ತಾನೆ. ನಾವು ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳು ಅನ್ನೋ ವಿಶ್ವಾಸದಿಂದ ನಿರ್ಭಯವಾಗಿ ಪಾಸ್ ಆಗ್ಬೇಕು. ಎಂಥ ಅದ್ಭುತವಾದ ಮಾರ್ಗದರ್ಶನ.
ಬನ್ನಿ ಈಗ ಈ ಎಲ್ಲಾ ಶ್ರೇಷ್ಠ ಜ್ಞಾನದ ಬಿಂದುಗಳನ್ನ ಆತ್ಮದ ಆಳಕ್ಕೆ ಇಳಿಸ್ಕೊಳ್ಳಲು ನಾವೆಲ್ಲರೂ 1-2 ನಿಮಿಷ ರಾಜಯೋಗ ಧ್ಯಾನದ ಅಭ್ಯಾಸ ಮಾಡೋಣ. ದಯವಿಟ್ಟು ಎಲ್ಲರೂ ಆರಾಮಾಗಿ ಕುಳಿತುಕೊಳ್ಳಿ. ಮಧುರಾತಿ ಮಧುರ ಮಕ್ಕಳೇ, ಹೊರಗಿನ ಪ್ರಪಂಚದ ಎಲ್ಲಾ ಶಬ್ದಗಳಿಂದ, ದೈನಂದಿನ ಜವಾಬ್ದಾರಿಗಳಿಂದ ನಿಮ್ಮ ಗಮನವನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ಮನಸ್ಸನ್ನ ಸಂಪೂರ್ಣ ಶಾಂತ ಮಾಡ್ಕೊಳ್ಳೋಣ. ನಿಮ್ಮ ಗಮನವನ್ನ ಭ್ರೂಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನು ಒಂದು ಹೊಳೆಯುವ ಜ್ಯೋತಿರ್ಬಿಂದು ಆತ್ಮ. ಈ ಶರೀರವೆಂಬ ರಥವನ್ನ ನಡೆಸುತ್ತಿರುವ ಸಾರಥಿ ನಾನು. ನಾನು ಅತ್ಯಂತ ಪವಿತ್ರ ಸತೋಗುಣಿ ಆತ್ಮ ಅನ್ನೋ ಭಾವನೆ. ಈಗ ನನ್ನ ಮನಸ್ಸಿನ ಕಣ್ಣುಗಳನ್ನ ಮೇಲಕ್ಕೆ ಆ ಪರಮಧಾಮದ ಕಡೆಗೆ ಹರಿಸುತ್ತಿದ್ದೇನೆ. ಅಲ್ಲಿ ಶಾಂತಿಯ ಸಾಗರ, ನನ್ನ ಬೇಹದ್ದಿನ ತಂದೆ ಪರಮಪಿತ ಶಿವಬಾಬಾ ಬೆಳಗುತ್ತಿದ್ದಾರೆ. ಶಿವದಾಬಾರವರ ದಿವ್ಯ ಪಾವನ ಕಿರಣಗಳು ನೇರವಾಗಿ ನನ್ನ ಮೇಲೆ ಮಳೆಯಂತೆ ಸುರಿಯುತ್ತಿವೆ. ಆ ಪ್ರೀತಿಯ ಕಿರಣಗಳಿಂದ ನನ್ನ ಆತ್ಮದಲ್ಲಿರುವ ಪ್ರತಿಯೊಂದು ಕಲ್ಮಶವೂ, ಭೀತಿಯೂ ಸಂಪೂರ್ಣವಾಗಿ ತೊಳೆದು ಹೋಗುತ್ತಿದೆ. ನಾನು ಜ್ಞಾನ ಸೂರ್ಯನಿಂದ ಶಕ್ತಿಯನ್ನ ಹೀರಿಕೊಳ್ಳುತ್ತಿದ್ದೇನೆ. ನಾನು ಮಾಸ್ಟರ್ ಶಿಕ್ಷಕ. ನನ್ನ ಪ್ರತಿಯೊಂದು ಸಂಕಲ್ಪ ಪುಣ್ಯದ ಖಾತೆಯನ್ನ ಜಮಾ ಮಾಡ್ತಿದೆ. ಈ ದಿವ್ಯ ಪ್ರಕಾಶ ನನ್ನಿಂದ ಹೊರಹೊಮ್ಮಿ ಇಡೀ ವಿಶ್ವಕ್ಕೆ ಹರಡುತ್ತಿದೆ. ನಾನು ನಿಶ್ಚಯ ಬುದ್ಧಿ ವಿಜಯಿರತ್ನ. ಬಾಬಾವರ ಶ್ರೀಮತವೇ ನನ್ನ ಭದ್ರವಾದ ರಕ್ಷಾ ಕವಚ. ಶಾಂತಿಯ ಸಾಗರನಾದ ತಂದೆಯ ಆ ಅನಂತ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಲೀನವಾಗ್ತಿದ್ದೀನಿ. ಸಂಪೂರ್ಣ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಈ ಆಳವಾದ ಶಾಂತಿಯ ಅನುಭವದೊಂದಿಗೆ ಇಂದಿನ ಸಾರ ಅಭ್ಯಾಸವನ್ನ ನಾವೆಲ್ಲರೂ ದೃಢವಾಗಿ ಮಾಡೋಣ. ಬಾಬ್ದಾದಾ ಹೇಳ್ತಾರೆ, ಇಂದು ಇಡೀ ದಿನ ನಾವು ನಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇರ್ಬೇಕು. ನಮ್ಮ 84 ಜನ್ಮಗಳ ಚಕ್ರ ಪೂರ್ಣಗೊಳ್ತಿದೆ. ನಾವು ಮನೆಗ್ ಹೋಗ್ತಿದ್ದೀವಿ ಅನ್ನೋ ಜಾಗೃತಿ. ಹೌದು, ನಾವು ಸದಾ ಮಾಸ್ಟರ್ ಶಿಕ್ಷಕನಾಗಿ, ನಿಶ್ಚಯ ಬುದ್ಧಿ ವಿಜಯಿ ರತ್ನನಾಗಿ ನಮ್ಮ ಶ್ರೇಷ್ಠ ಸ್ವಮಾನದಲ್ಲಿರಬೇಕು. ನಮ್ಮ ಪ್ರತಿಯೊಂದು ಕರ್ಮವೂ ಆ ಗಡಿಯಾರದ ಮುಳ್ಳಿನ ಹಾಗೆ ಅಕ್ಯುರೇಟ್ ಆಗಿರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಶ್ರೀಮತದ ಹಾದಿಯಿಂದ 1 ಸೆಕೆಂಡ್ ಕೂಡ ವಿಚಲಿತರಾಗಬಾರ್ದು. ಖಂಡಿತ. ಇಂದು ಇಡೀ ದಿನ ಸ್ವಮಾನದಲ್ಲಿರ್ಲು ಅಭ್ಯಾಸ ಮಾಡೋಣ. ಓಂ ಶಾಂತಿ.